ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮ್ಮು ಜಿ ಎಸ್ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಚ್ಚಿ ನಾನು ಸೇರಿ ಇಬ್ಬರು ಹುಲಿಗೆಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಹುಲಿಗೆಮ್ಮ ನಮ್ಮ ಮನೆ ದೇವರಲ್ಲ, ಆದರೂ ಕೂಡ ನಾವು ಅಲ್ಲಿಗೆ ಭಕ್ತಿಯಿಂದ ನಡ್ಕೊಳ್ತೀವಿ. ಸಚ್ಚಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲೇ ಕಾಲ್ನಡಿಗೆಯಲ್ಲಿ ಪ್ರತಿ ಶ್ರಾವಣದಲ್ಲೂ ಕೂಡ ಅಂದರೆ ನಮ್ಮ ಯಜಮಾನರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ನಮಗೆ ನಿಯರಲ್ಲಿರೋ ಕದ್ರಮಂಡ್ಲಿಗೆ ಆಂಜನೇಯ ದೇವಸ್ಥಾನಕ್ಕೆ ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾರೆ. ಸೊ ಇದು ಶ್ರಾವಣ ಮುಗಿಯೋವರೆಗೂ ಪ್ರತಿ ಶನಿವಾರ ಕಂಟಿನ್ಯೂ ಆಗಿರುತ್ತೆ. ಸೊ ಅವರು ಕೂಡ ಹೋಗಿ ಬಂದರು. ಅದಾದಮೇಲೆ ನಾನು ಅವರು ಸೇರಿಕೊಂಡು ಇವಾಗ ಹುಲಿಗೆಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಲಾಸ್ಟು ಫ್ರೆಂಡ್ಸ್ ಎಲ್ಲ ಸೇರಿ ಒಟ್ಟಿಗೆ ಸ್ಮಾಲ್ ಟ್ರಿಪ್ ಥರ ಹೋಗಿದ್ವಿ. ಅದಾದಮೇಲೆ ಸುಮಾರು ಸರಿ ಹೋಗ್ತಾನೆ ಇದ್ದೀವಿ. ನಮ್ಮ ಮದುವೆ ಆದಮೇಲೆ ಇದು 2-3ನೇ ಸರಿ 1.5 ವರ್ಷದಲ್ಲಿ. ಸೊ ನಿಮಗೆ ಅದ್ರ ಹಿಸ್ಟ್ರಿ ಹೇಳ್ತೀನಿ. ಹಾಗೆ ನಾವೇನು ಮಾಡಿದ್ವಿ, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಗ್ರೂಪ್ ಆಗಿ ಟ್ರಿಪ್ ಥರ ಆಗುತ್ತೆ ಅಂತಂದು ನಾವು ಟ್ರೈನಲ್ಲಿ ಹೋಗಿದ್ವಿ. ಸೊ ಫುಲ್ ನೈಟ್ ಟ್ರೈನಲ್ಲೇ ನಾವು ಟ್ರಾವೆಲ್ ಮಾಡಿದ್ವಿ. ಎಷ್ಟು ಮಜವಾಗಿತ್ತು ಅಂದರೆ ಆ ಜರ್ನಿ. ಮತ್ತೆ ಅದೇ ಥರ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಯಾವಾಗಾಗುತ್ತೋ ಗೊತ್ತಿಲ್ಲ. ಟ್ರೈನಲ್ಲೆಲ್ಲ ಹುಬ್ಳಿಯಿಂದ ಜಂಕ್ಷನ್ನ ಚೇಂಜ್ ಮಾಡ್ಕೊಂಡು ಹೋಗಿದ್ವಿ. ಅಂದರೆ ಬ್ಯಾಡಗಿಯಿಂದ ಹುಬ್ಳಿವರೆಗೂ ಒಂದು ಟ್ರೈನಿಗೆ ಹೋಗಿ ಮತ್ತೆ ನೈಟ್ 12 ಗಂಟೆಗೆ ಅಲ್ಲಿಂದ ಬೇರೆ ಟ್ರೈನ್ ಹತ್ಕೊಂಡು ಹೋಗಬೇಕಿತ್ತು. ಸೊ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಆ ಟ್ರಿಪ್ಪಲ್ಲಿ ನಾವು. ಅಂದರೆ ಸ್ಮಾಲ್ ಟ್ರಿಪ್ಪು ಹುಲಿಗೆಮ್ಮನ ಗುಡ್ಡ, ಹಂಪಿ, ಹೊಸಪೇಟೆ ಹೀಗೆ ಹೋಗಿ ಬಂದಿದ್ವಿ. ಆ್ಯಂಡ್ ನಾವಿವಾಗ ಹೊರಡ್ತಾ ಇದ್ದೀವಿ ಹುಲಿಗೆಮ್ಮನ ಗುಡ್ಡಕ್ಕೆ. ಸೊ ನಿಯರ್ ಹೊಸಪೇಟೆ ಇಲ್ಲಿ ತುಂಗಭದ್ರಾ ಜಲಾಶಯ ಇದೆ, ಅಂದರೆ ಗುಂಡ ಸಸ್ಯ ಉದ್ಯಾನವನ ಅಂತ ಇದೆ. ನಾವು ಪ್ರತಿ ಸರಿ ಇಲ್ಲಿಗೆ ಬಂದಾಗಲೂ ನಾವು ಹೋಗಿ ಬರ್ತಿದ್ವಿ. ಈ ಸರಿ ನಾನು ಯೂಟ್ಯೂಬ್ ವಿಡಿಯೋಗೆ ಬೇಕು ಅಂತಂದು ಕ್ಲೀನಾಗಿ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ನನ್ನ ಫೋನ್ ಮೊದಲೇ ಹಾಳಾಗಿದೆ. ಅದರಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನಾಗಿ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಹೋದ್ವಿ. ಸೊ ನೋಡ್ತಾ ಇದ್ದೀರಾ ನೀರೆಲ್ಲ ತುಂಬ ತುಂಬಿದೆ. ಅಂದರೆ ಇದನ್ನು ಡ್ಯಾಮಿಂದ ಬಿಟ್ಟಿದ್ದಾರಲ್ವ ನೀರನ್ನು. ಸೊ ಹಾಗಾಗಿ ಫುಲ್ ತುಂಬಿಕೊಂಡಿದೆ. ಯಾವಾಗ ಬಂದ್ರೂ ಸ್ವಲ್ಪ ಸ್ವಲ್ಪನಾದರೂ ಗ್ಯಾಪ್ ಇರ್ತಾಯಿತ್ತು. ಇವಾಗ ಫುಲ್ ದಡಕ್ಕೆ ಬಡಿತಾ ಇತ್ತು, ಅಷ್ಟು ನೀರು ತುಂಬಿತ್ತು. ನಾನು ಅದ್ರ ಬಗ್ಗೆ ಸಚ್ಚಿಗೆ ಇನ್ಫಾರ್ಮೇಷನ್ನ ಕೇಳ್ಕೊತಿದ್ದೆ. ಇವಾಗ ಯಾವ್ದು ಸಚ್ಚಿ? ಗುಂಡ ಸಸ್ಯ ಉದ್ಯಾನವನ ಮತ್ತು ಅದು ತುಂಗಭದ್ರಾ ಜಲಾಶಯ, ಕರೆಕ್ಟಾ? ತುಂಗಭದ್ರಾ ಜಲಾಶಯ ಮತ್ತು ಗುಂಡ ಸಸ್ಯ ಉದ್ಯಾನವನ. ಅದು ಹಿಂದ್ಗಡೆ ಎಲ್ಲ ವೈಟ್ ಕಾಣಾಕತ್ತೈತಿ. ನಾವು ತುಂಗಭದ್ರಾ ಜಲಾಶಯನ ನೋಡ್ಕೊಂಡು ಕೆಲವು ಫೋಟೋಸ್ನ ತೊಗೊಂಡು ನಾವು ಅಲ್ಲಿ ಗುಂಡ ಸಸ್ಯ ಉದ್ಯಾನವನ, ಅಲ್ಲೇ ಮಕ್ಕಳಿಗೆಲ್ಲ ಓಡಾಡಲಿಕ್ಕೆ ಆಟ ಆಡಲಿಕ್ಕೆ ಚೆನ್ನಾಗಿದೆ. ಬಟ್ ನಾವೇನು ಅಲ್ಲಿಗೆ ಹೋಗಲಿಲ್ಲ. ಇದೆ ಅದು ಪಾರ್ಕು. ನಾವೇನು ಅಲ್ಲಿಗೆ ಹೋಗಲಿಲ್ಲ. ಜಸ್ಟ್ ನಾವು ಇದನ್ನು ವಾಟ್ರದ್ದು ನೋಡಿಕೊಂಡು ರಿಟರ್ನ್ ಇವಾಗ ನಾವು ಹುಲಿಗೆಮ್ಮನ ಗುಡ್ಡಕ್ಕೆ ಹೋಗಬೇಕು. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಏನಂದರೆ ಹುಲಿಗೆ ಬಗ್ಗೆ ನಾನು ಅಲ್ಲಿ ಹೋದಾದ್ಮೇಲೆ, ಅಂದರೆ ನಾನು ಆಫ್ಟರ್ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಮೊದಲೇ ಕಥೆನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈ ಬೈಪಾಸಲ್ಲಿ ಹೋಗಬೇಕಾದ್ರೆ ಫಾಸ್ಟಾಗಿ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಗಾಡಿ ಎಲ್ಲ ಇರ್ತಾವಲ್ಲ, ಸೊ ಹಾಗಾಗಿ ನಾವು ಸ್ವಲ್ಪ ಮೀಡಿಯಮ್ ರೇಂಜಲ್ಲೇ ಹೋದ್ವಿ. ಆ್ಯಂಡ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಇದು ಇರೋದು ಮುನ್ರಾಬಾದಿಂದ ಒಂದು 2.5 ಕಿಲೋಮೀಟರ್ ಏನೋ ಹುಲ್ಗಿ ಅಂತ ಇದೆ. ಸೊ ಅಲ್ಲಿ ನೀವು ಇವಾಗ ನೋಡ್ತಾ ಇದ್ದೀರಾ ಹೊಸಪೇಟೆ ಡ್ಯಾಮ್, ಅಂದರೆ ಡ್ಯಾಮಿಂದ ಬಿಡ್ತಾ ಇರೋದೇ ಇದು. ಸೊ ನೋಡ್ತಿದ್ರೆ ಫುಲ್ ಏನು ಬಿಟ್ಟಿಲ್ಲ, ಅದರೊಂದು 7-8 ಕಾಲಮ್ ಅಷ್ಟೇ ನೀರು ಬಿಟ್ಟಿದ್ರು. ಇದನ್ನ ನೋಡಲಿಕ್ಕೆ ಅಂತ ಹೈವೇ ಮೇಲೆ ಗಾಡಿಗಳನ್ನೆಲ್ಲ ನಿಲ್ಲಿಸಿ ಜನರು ತುಂಬಾ ನಿಂತ್ಕೊಂಡು ನೋಡ್ತಾ ಇದ್ದರು. ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂತ. ಅದೇ ನಾವು ಹೊಸಪೇಟೆ ಡ್ಯಾಮಿಗೆ ಹೋದರೆ ಅಲ್ಲಿ ಪಾರ್ಕ್ ಹಾಗೂ ಮತ್ತು ಇದು ಡ್ಯಾಮ್ನ ಎಲ್ಲ ಎಂಜಾಯ್ ಮಾಡ್ಬೋದು. ಬಟ್ ನಾವಿಲ್ಲೇ ನೋಡ್ಕೊಂಡು ಬಂದ್ವಿ. ಯಾಕಂದರೆ ಸಚ್ಚಿ ಸ್ಯಾಟರ್ಡೆ ಅಲ್ವಾ, ಕಲೆಕ್ಷನ್ ಮಾಡ್ಕೋಬೇಕಿತ್ತು. ಸೊ ರಿಟರ್ನ್ ಆಗಬೇಕಿತ್ತು ನಾವು. ಸೊ ಇಲ್ಲೆಲ್ಲ ಜನಗಳು ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ನ ತಗೊಳ್ತಾ ಇದ್ದರು. ಬಟ್ ಪೊಲೀಸರು ಬಂದು ಅಲ್ಲೆಲ್ಲ ಫೈನ್ ಹಾಕ್ತಾಯಿದ್ರು. ಹಾಗಾಗಿ ನಾವು ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಬೇಗ ಒಂದಿಷ್ಟು ಫೋಟೋಸ್ ತೊಗೊಂಡು ಒಂದಿಷ್ಟು ವಿಡಿಯೋ ಮಾಡಿಕೊಂಡು ಬಂದುಬಿಟ್ವಿ. ನೋಡ್ತಾ ಇದ್ದೀರಾ, ದಾರಿಯಲ್ಲಿ ಹೋಗಬೇಕಾದ್ರೆ ಈ ಒಂದು ರಮಣೀಯ ಸುಂದರ ದೃಶ್ಯ ಕಾಣುತ್ತೆ. ಇವಾಗ ನಾವು ರೈಟಿಗೆ ಹೋದರೆ ಹೊಸಪೇಟೆ ಮತ್ತು ಸ್ಟ್ರೇಟ್ ಹೋದರೆ ಬಳ್ಳಾರಿ. ನಾವು ಈ ಕಡೆ ಲೆಫ್ಟಿಗೆ ತೊಗೊಂಡ್ರೆ ಹುಲ್ಗಿಗೆ ಹೋಗೋಕ್ಕೆ 2.5 ಕಿಲೋಮೀಟರ್ ಇದೆ ಇಲ್ಲಿಂದ. ಸೊ ನೀವು ನೋಡ್ತಾ ಇದ್ದೀರ, ಅದು ದ್ವಾರ ಬಾಗಿಲ ಅಂತ, ಅಲ್ಲಿ. ಸೊ ಅದು ಕಾಣ್ತಾ ಇರೋದು ಗೋಪುರ. ಇವಾಗ ನಾವು ಹುಲ್ಗಿಗೆ ಹೋಗಲಿಕ್ಕೆ ಅದು ದಾರಿ ಇರೋದು. ನಾವಿಂದ ಸ್ವಲ್ಪ ದೂರ ಹೋದರೆ ಹುಲ್ಗಿ ಪ್ಲೇಸ್ ಸಿಗುತ್ತೆ. ಸೊ ಅಲ್ಲಿ ಟ್ರೈನ್ ಮೂಲಕನೂ ಹೋಗ್ಬೋದು, ಮತ್ತು ನಮ್ಮ ಓನ್ ವೆಹಿಕಲ್ ಆದರೂ ತೊಗೊಂಡು ಹೋಗ್ಬೋದು, ಅಥವಾ ಬಸ್ಗಳಲ್ಲಿ ಕೂಡ ಹೋಗ್ಬೋದು. ಎಲ್ಲ ರೀತಿಯ ಫೆಸಿಲಿಟಿ ಇದೆ. ಸೊ ಇದೆಲ್ಲ ಚಾನಲ್ಗಳಿಗೆ ನೀರು ಬಿಟ್ಟಿರೋದು. ಇದು ಕೂಡ ತುಂಗಭದ್ರಾ ನೀರು. ಸೊ ಹುಲಿಗಿ ಇರೋದು ತುಂಗಭದ್ರಾ ದಡದಲ್ಲೇ ಇದೆ, ಅಂದರೆ ಹೊಳೆ ದಂಡಿ ಮೇಲೇ ಇದೆ. ಸೊ ಅಲ್ಲಿ ಮೇಲ್ಗಡೆ ಟ್ರೈನ್ ಕೂಡ ಪಾಸ್ ಆಗುತ್ತೆ. ಇಲ್ಲಿ ಕೆಲವೊಂದು ಶೂಟಿಂಗ್ಸ್ ಕೂಡ ನಡೆದಿದೆ ಅಂತ ಫಿಲಮ್ದು. ಬಟ್ ನನಗೆ ಯಾವುದು ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆ್ಯಂಡ್ ಇವಾಗ ನಾವು ನೋಡ್ತಾ ಇದ್ದೀವಿ, ಇದು ಹಳಿ ಬರುತ್ತಲ್ಲ, ಇದು ಮುನ್ರಾಬಾದ್ಗೆ ಹೋಗುತ್ತೆ. ಅಂದರೆ ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ
ಸ್ಟೇಷನ್ ಕೂಡ ಇದೆ. ಸೊ ಇವಾಗ ನಾವು ಹುಲ್ಗಿಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಹುಣ್ಣಿಮೆ ಟೈಮಲ್ಲಿ ಪ್ರತಿ ಹುಣ್ಣಿಮೆಗೂ 5-6 ಲಕ್ಷ ಜನಗಳು ಬರ್ತಾರಂತೆ. ಸೊ ಯಲ್ಲಮ್ಮ ದೇವಿ ಅಂದರೆ ಸವದತ್ತಿ ಯಲ್ಲಮ್ಮ ದೇವಿ ಜಾತ್ರೆ ಹೇಗಾಗುತ್ತೋ ಅಷ್ಟೇ ವಿಜೃಂಭಣೆಯಿಂದ ಇಲ್ಲಿ ಕೂಡ ದೊಡ್ಡದಾಗಿ ಜಾತ್ರೆ ನಡೆಯುತ್ತಂತೆ. ಇದು ಆಗಿ ಹುಣ್ಣಿಮೆ ಹೋಗಿ 9 ದಿನಕ್ಕೇನೋ ಜಾತ್ರೆ ಆಗುತ್ತಂತೆ. ಸೊ ನಾವು ಯಾವಾಗ್ಲೂ ಜಾತ್ರೆ ಟೈಮಲ್ಲಿ ಹೋಗಿಲ್ಲ, ಯಾಕೆಂದರೆ ನಾವು ಫ್ರೀ ಇರೋ ಟೈಮ್ನಲ್ಲಿ ಹೋಗಿ ಆರಾಮ್ ದರ್ಶನ ಪಡ್ಕೊಂಬರ್ತಿರ್ತೀವಿ. ಆ್ಯಂಡ್ ಇಲ್ಲಿ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಆ್ಯಂಡ್ ನಮ್ಮ ವೆಹಿಕಲ್ಗಳಿಗೆಲ್ಲ ಪಾರ್ಕಿಂಗ್ ಪ್ಲೇಸ್ ಇದೆ. ಸೊ ಎದುರುಗಡೆ ಕಾಣ್ತಾ ಇರೋದು ಆರೆಂಜ್ ಎಲ್ಲೋ ಅದು ಬಿಲ್ಡಿಂಗ್ ಇದೆ ಅಲ್ಲ, ಅದು ಬಂದಿರೋ ಭಕ್ತಾದಿಗಳು ಸ್ಟೇ ಮಾಡಲಿಕ್ಕೆ ರೂಮ್ಸ್ ಫೆಸಿಲಿಟಿ ಇದೆ. ಆ್ಯಂಡ್ ಇಲ್ಲೆಲ್ಲ ನಮಗೆ ಹಣ್ಣು ಕಾಯಿ ಪ್ರಸಾದ ಏನಾದರೂ ತೊಗೋಬೋದು. ನಾವು ಆಚೆ ಕಡೆಯಿಂದನೇ ತೊಗೊಂಡು ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೆಲ್ಲ ಹೂಗಳನ್ನೆಲ್ಲ ಹಚ್ಚಿ ಮಾರ್ತಾಯಿದ್ರು. ಆ್ಯಂಡ್ ಇದರಿಂದ ಆ ಕಡೆ ಯಾವುದೇ ವೆಹಿಕಲ್ನ ಬಿಡೋದಿಲ್ಲ. ಸೊ ಅಲ್ಲಿ ನಿಂತ್ಕೊಂಡಿರ್ತಾರೆ, ಅವ್ರು ಯಾರೂ ಬಿಡ್ತಾ ಇರಲಿಲ್ಲ. ಕೆಲವೊಬ್ಬರು ಹೊಸ ಗಾಡಿ ತೊಗೊಂಬಂದು ಪೂಜೆ ಮಾಡಲಿಕ್ಕಿಟ್ರು, ಆದರೂ ಅವ್ರನ್ನ ಬಿಡಲಿಲ್ಲ. ಆ್ಯಂಡ್ ಇವಾಗ ನೋಡ್ತಾ ಇರೋದು ಬಂದಿರೋ ಜನಗಳು ಕೂಡಲಿಕ್ಕೆ ನಿಲ್ಲಲಿಕ್ಕೆ ಬಿಸಿಲಿದ್ದಾಗ ಅಂತಂದು ಮಾಡಿದ್ದಾರೆ. ಅಂದರೆ ಇವಾಗ ಏನಾದರೂ ಅಡುಗೆ ಮಾಡಿ ಪಡ್ಲಿಕ್ಕೆ ತುಂಬಿಸ್ಬೇಕು ಈ ಥರ ಇದ್ದವರು ಜಸ್ಟ್ ಒಂದು ದಿನ ಬಂದು ಹೋಗೋರು ಅಲ್ಲೆಲ್ಲ ಮಾಡ್ಕೋಬೋದು. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಾ ಇದೆ ಹುಲ್ಗೆಮ್ಮ ದೇವಿ ದೇವಸ್ಥಾನ. ಆ್ಯಂಡ್ ಅಲ್ಲಿ ದಾಸೋಹ ಭವನ ಅಂದರೆ ಊಟದ್ದೆಲ್ಲ ನಡೀತಾ ಇತ್ತು. ನಾವೇನಾದರೂ ದೇಣಿಗೆ ಕೊಡಬೇಕಂದ್ರೂ ಅಲ್ಲಿ ಹೋಗಿ ಊಟಕ್ಕೋಸ್ಕರ ಕೊಟ್ಟು ಬರ್ಬೋದು. ಆ್ಯಂಡ್ ಇದೇ ಹುಲ್ಗೆಮ್ಮ ದೇವಿ ದೇವಸ್ಥಾನ. ಆ್ಯಂಡ್ ಇದು ಕೊಪ್ಪಳದ ನಿಯರ್ ಇರೋದು. ಸೊ ಇಲ್ಲಿ ಕೂಡ ಇದು ಒಂದು ಸೈಡ್ ನಮ್ಮ ರೈಟಲ್ಲಿ ಕಾಣ್ತಾ ಇರೋದು ಅಲ್ಲಿ ದಾಸೋಹಕ್ಕೇನು ಕೊಟ್ಟು ಹೋಗ್ತಾರಲ್ಲ ರೇಷನ್ಗಳೆಲ್ಲ ಬರ್ತಾ ಇತ್ತು, ಅದನ್ನ ಅನ್ಲೋಡ್ ಮಾಡ್ತಾಯಿದ್ರು. ನಮಗೆ ಆಚೆ ಕಡೆ ಒಂದು ಪೈಪ್ಲೈನ್ ಇದೆ, ಅಲ್ಲಿ ಹೋಗಿ ನಾವು ಕಾಲು ತೊಳೆದು ಬರ್ಬೋದು. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ಬಂದಮೇಲೆ ಇಲ್ಲಿ ಕೂಡ ತುಂಬ ಚಿಕ್ಕದಾಗಿ ನೀರು ಬರ್ತಾಯಿದೆ. ಇಲ್ಲಿ ಮತ್ತೊಂದು ಸರಿ ಕಾಲು ತೊಳ್ಕೊಂಡು ಒಳಗೆ ಹೋಗಬೇಕು. ರಶ್ ಜಾಸ್ತಿ ಇರಲಿಲ್ಲ, ಹಾಗಾಗಿ ನಾವು ದರ್ಶನ ಮಾಡಿದ್ರಾಯ್ತು ಅಂತ ಪಾಳೆ ಹಚ್ಕೊಂಡು ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಬಂದ್ವಿ. ಅಲ್ಲಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆಚೆ ಬಂದಮೇಲೆ ಹಣ್ಣು ಕಾಯಿನ ಅಲ್ಲಿ ಹೊಡೆಯೋ ಹಾಗಿರಲಿಲ್ಲ. ಇಲ್ಲಿ ಜಸ್ಟ್ ಪಾದಗಟ್ಟಿಗೆ ಮುಟ್ಟಿಸ್ಕೊಂಡು ಹಿಂದ್ಗಡೆ ಹಣ್ಣು ಕಾಯಿ ಹೊಡಿಲಿಕ್ಕೆ ಅಂತಲೇ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ಹೊಡೆದ್ರಾಯ್ತು ಅಂತ ಇವಾಗ ನಾವು ದರ್ಶನನೆಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಾ ಇದು ನಾರ್ಮಲ್ ಡೇಸು, ಯಾವುದೇ ವಾರ ಅಲ್ಲ, ದೇವಿ ವಾರನೂ ಅಲ್ಲ. ಸೊ ಸಾಟರ್ಡೆ ಇದ್ರೂ ಕೂಡ ಜನಗಳು ಹೇಗಿದ್ದಾರೆ ಅಂತ. ಸೊ ಇಲ್ಲಿ ಒಂದು ದೀಪಸ್ತಂಭ ಇದೆ, ಅಲ್ಲಿ ಕೂಡ ಹರಕೆನ ಕಟ್ಕೊಂಡು ಕಲ್ಲನ್ನೆಲ್ಲ ತಿರುಗಿಸಿ ಅಂದರೆ ಅವ್ರ ಬೇಡಿಕೆ ಏನಾದರೂ ಇದ್ದರೆ ಅದನ್ನೆಲ್ಲ ಪೂರೈಸೋಕ್ಕೋಸ್ಕರ ಅದನ್ನೆಲ್ಲ ಕೇಳ್ತಾ ಇದ್ರು. ಸೊ ಇನ್ನೊಂದ್ಸರಿ ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸು. ಹಾಗೆಯೇ ಒಳಗೆ ಹೋದ ತಕ್ಷಣವೇ ನಾವು ದೇವರಿಗೆ ಪಾಳೆ ಹಚ್ಕೊಂಡು ನಮ್ಗೆ ಹೋದ ತಕ್ಷಣ ಎದುರುಗಡೆನೇ ಇವಾಗ ಕಾಣಿಸ್ತಿದೆ ಕಂಬಿಗಳು, ಅಲ್ಲೇ ಪಾಳೆ ಹಚ್ಕೊಂಡು ಹೋಗೋದು. ಸೊ ನಾವು ಅಲ್ಲೇ ಆಸೆ ಕೂಡ ಹೋಗಿಬಿಟ್ವಿ. ಎಷ್ಟು ನೋಡ್ತಾ ಇದ್ದೀರಾ ಜನ ಎಲ್ಲ ಹೇಗಿದ್ದಾರೆ ಅಂತ. ಸೊ ನಾವು ಹಣ್ಣು ಕಾಯಿ ಮಾಡಿಸಿ ಸ್ವಲ್ಪ ಕಾಣಿಕೆಯನ್ನು ಕೂಡ ದೇವರಿಗೆ ಅರ್ಪಿಸಿ ಸೊ ಇವಾಗ ನಮಗೆ ಅಲ್ಲಿ ಚಿತ್ರ ಅಂದರೆ ಫೋಟೋನ ತಗೊಳ್ಳೋ ಹಾಗಿರಲಿಲ್ಲ, ಹಾಗಾಗಿ ಫೋನೆಲ್ಲ ಆಫ್ ಮಾಡಿಕೊಂಡು ಆಚೆ ಬಂದು. ಈ ದೇವಿಗೆ 800 ವರ್ಷದ ಹಿಸ್ಟ್ರಿ ಇದೆ ಅಂತೆ. ಅಲ್ಲಿ ಒಂದು ಅಮ್ಮ ಹೇಳ್ತಾ ಇದ್ರು, ಅಂದರೆ ಹುತ್ತದೊಳಗೆ ಹೆಣ್ಣು ದೇವಿದು ರುಂಡ ಇತ್ತಂತೆ, ಅದೇ ಇದಕ್ಕೆ ಜನರು ದೇವಸ್ಥಾನನ ಕಟ್ಟಿ ಪೂಜೆ ಮಾಡ್ತಾರೆ ಅಂತ ಹೇಳಿದರು. ಇದು ಒಂಥರ ಹೇಳಿದರೆ, ಇನ್ನು ನಮಗಿಂತ ಹಿರಿಯರು ಏನು ಹೇಳ್ತಾರೆ, ಇಲ್ಲೊಂದು ಅಂದರೆ ಇದಕ್ಕೇನೋ ವ್ಯಾಘ್ರಪುರಿ ಅಂತ ಕರಿತಾ ಇದ್ರಂತೆ ಹುಲಿಗಿಗೆ. ಸೊ ಅದು ವ್ಯಾಘ್ರ ಅಂದರೆ ಹುಲಿಗಿ ಪ್ಲೇಸಿಗೆ ಅಂದರೆ ಆ ವ್ಯಾಘ್ರಪುರಿಗೆ ಹುಲಿ ಬಂದಾಗ ಅದು ಜನಗಳಿಗೆ ತೊಂದರೆ ಕೊಡ್ತಾ ಇತ್ತಂತೆ. ಸೊ ಆ ದೇವಿ ಪ್ರತ್ಯಕ್ಷವಾಗಿ ಆ ಹುಲಿನ ಸಂಹಾರ ಮಾಡಿದ್ಲಂತೆ. ಸೊ ಹಾಗಾಗಿ ಇದಕ್ಕೆ ವ್ಯಾಘ್ರ ಸಂಹಾರ ಮಾಡಿರೋದ್ರಿಂದ ಅದಕ್ಕೆ ವ್ಯಾಘ್ರಪುರಿ ಅಂತಿದ್ರಲ್ಲ, ಹಾಗಾಗಿ ಹುಲಿನ ಸಂಹಾರ ಮಾಡಿದ್ರು. ಹುಲಿಗಿ ಅಂತ ಹೇಳಿ ಹುಲಿಗೆಮ್ಮ ದೇವಿ ಹುಲಿಗಿ ಊರು ಅಂತಾನೆ ಫೇಮಸ್ ಆಯಿತು ಅಂತ ಹೇಳ್ತಾ ಇದ್ರು. ಅಲ್ಲಿ ಅಂದರೆ ಅಂಬಿಗರು ಅಂತ ಇರ್ತಾರಲ್ವ, ಸೊ ಅಂಬಿಗರಲ್ಲಿ ನಾಗಜೋಗಿ ಮತ್ತು ಬಸವಜೋಗಿ ಅನ್ನೋರು, ಇವರಿಬ್ಬರು ಸವದತ್ತಿ ಯಲ್ಲಮ್ಮನ ಪರಮ ಭಕ್ತರಾಗಿದ್ರಂತೆ. ಸೊ ಇವರು ಪ್ರತಿ ಹುಣ್ಣಿಮೆನೂ ತಪ್ಪಿಸ್ತೇನೆ ಸವದತ್ತಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ದಿನ ಈ ಹುಲಿಗಿ ಪ್ಲೇಸಲ್ಲಿ ಸರಿಯಾಗಿ ಜೋರಾಗಿ ಮಳೆ ಬರ್ತಾ ಇತ್ತಂತೆ. ಸೊ ಇವರಿಗೆ ಅಲ್ಲಿ ಹೋಗೋಕ್ಕೂ ಆಗದೇ ಇರೋಷ್ಟು ಜೋರಾಗಿ ಮಳೆ ಬರ್ತಿರೋದ್ರಿಂದ ಅವರು ಅಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ರಂತೆ, ಏನು ತಾಯಿ ನಾವು ನಿಮ್ಮ ದರ್ಶನ ಪಡಿಬೇಕಂತ ಬರ್ತಾ ಇದ್ದರೆ ನೀನು ಈ ಥರ ಪರೀಕ್ಷೆ ಕೊಡ್ತಿದ್ಯಾ ಅಂತ ಅಲ್ಲೇ ಯಲ್ಲಮ್ಮನ ಜ್ಞಾನ ಮಾಡ್ತಾ ಕೂತ್ರಂತೆ. ಆವಾಗ ಯಲ್ಲಮ್ಮ ದೇವಿ ಅವರಿಗೆ ಪ್ರತ್ಯಕ್ಷವಾಗಿ, ನೀವು ಇನ್ಮೇಲೆ ನನಗೋಸ್ಕರ ಅಲ್ಲಿವರೆಗೂ ಕಷ್ಟಪಟ್ಟು ಬರೋದು ಬೇಡ, ನೀವು ನಮ್ಗೆ ಏನೇ ಇದ್ರೂ ಅಂದರೆ ನನಗೆ ಯಾವುದೇ ಸೇವೆ ಸಲ್ಲಿಸ್ಬೇಕಾದ್ರೂ ನಿಮ್ಮೂರಲ್ಲೇ ನನಗೆ ಸೇವೆ ಸಲ್ಲಿಸ್ರಿ ಅಂತ ಹೇಳಿ ಹುಲಿಗಿಯಲ್ಲೇ ಅಮ್ಮ ಪ್ರತ್ಯಕ್ಷಳಾಗಿ ಅಲ್ಲೇ ಮೂರ್ತಿ ಆದರು ಅಂತ ಹೇಳಿದರು ಅವರು. ಅಂದರೆ ಈ ಹುಲಿಗೆಮ್ಮನ ಗುಡ್ಡದಲ್ಲಿರೋದು ಯಲ್ಲಮ್ಮ ದೇವಿನೇ ಅಂತಲೇ ಕೂಡ ಹೇಳಿದರು ಅವರು. ದತ್ತಿ ಯಲ್ಲಮ್ಮಂದು ಹೇಗೆ ಜಾತ್ರೆ ಆಗುತ್ತೋ ಸೊ ಇಲ್ಲಿ
ಕೂಡ ಅಷ್ಟೇ ಚೆನ್ನಾಗಿ ಜಾತ್ರೆ ಆಗುತ್ತೆ ಅಂತ ಹೇಳಿದರು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಇವಾಗ ಹುಲ್ಗಿಯಲ್ಲಿರೋ ಅಂದರೆ ತುಂಗಭದ್ರಾ ನದಿ ಇದೇ ದಡದಲ್ಲೇ ಅಮ್ಮ ಇರೋದು. ಸೊ ಈ ದಡದಲ್ಲಿ ನೋಡ್ತಾ ಇದ್ದೀರಾ ರೈಲ್ವೆ ಹಳಿ ಇದೆ ಆ ಕಡೆ. ಸೊ ಅಲ್ಲಿ ಮೇಲ್ಗಡೆ ಟ್ರೈನ್ಗಳೆಲ್ಲ ಪಾಸ್ ಆಗ್ತವೆ. ನಾವು ಇಲ್ಲಿ ಸ್ವಲ್ಪ ಕೈಕಾಲು ಮುಖನೆಲ್ಲ ತೊಳ್ಕೊಂಡು ಮತ್ತು ನಮಗೆ ಅಲ್ಲಿ ಫೋಟೋ ಎಲ್ಲ ತೊಗೊಳಿಕ್ಕಾಗಲಿಲ್ಲ ಹುಲಿಗೆಮ್ಮಂದು. ಇಲ್ಲಿ ಒಂದು ದೇವಸ್ಥಾನ ಇದೆ ಒಂದು ಚಿಕ್ಕದಾಗಿ, ಅಂದರೆ ಅದೇ ಮೂರ್ತಿನ ಚಿಕ್ಕದಾಗಿ ಇವರು ಪ್ರತಿಷ್ಠಾಪನೆ ಮಾಡಿಕೊಂಡು ಅಲ್ಲಿ ಹೊಳೆ ದಂಡಿಗೆ ಬರೋ ಜನರೆಲ್ಲ ಅಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ನಮಸ್ಕಾರ ಮಾಡ್ತಾರೆ. ಸೊ ಅದೇ ದೇವಿ ಹತ್ರ ಹೋಗಿ ಮತ್ತೆ ನಾವು ನಮಸ್ಕಾರ ತೊಗೊಂಡು ಸ್ವಲ್ಪ ಬಂಡ್ರ ಕುಂಕುಮ ಎಲ್ಲ ತೊಗೊಂಡ್ವಿ. ನೀವು ಇವಾಗ ನೋಡ್ತಾ ಇದ್ದೀರಾ ಟ್ರೈನ್ ಪಾಸ್ ಆಗ್ತಾ ಇದೆ. ನನ್ನ ಲಕ್ಕು ಇದೇ ಟೈಮಲ್ಲಿ ಟ್ರೈನ್ ಕೂಡ ಬಂತು. ಸೊ ಅದು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳಿಕ್ಕೆ ನನಗೆ ಹೆಲ್ಪ್ ಕೂಡ ಆಯಿತು. ನಿಮಗೆ ತೋರಿಸ್ಬೋದಲ್ವಾ. ಸೊ ಹಾಗಾಗಿ ನನಗೆ ಖುಷಿ ಆಯಿತು ಇದನ್ನು ನಿಮಗೆ ತೋರಿಸ್ಲಿಕ್ಕೆ. ನೋಡ್ತಾ ಇದ್ದೀರಾ, ನೋಡೋಕೆ ಎಷ್ಟು ಖುಷಿ ಆಗುತ್ತಲ್ವ. ರೀಲ್ಸ್ ಮಾಡೋರಿಗೆಲ್ಲ ಒಳ್ಳೆ ಪ್ಲೇಸು. ನೀರು ತುಂಬ ರಭಸವಾಗಿ ಹರಿತಾ ಇತ್ತು. ದೊಡ್ಡವರೆಲ್ಲ ಚಿಕ್ಕ ಮಕ್ಕಳ ಥರ ಎಲ್ಲ ಅಲ್ಲಿ ಆಟ ಆಡ್ತಾ ಟೈಮ್ ಕಳೀತಾ ಇದ್ದರು. ಸೊ ಫ್ರೆಂಡ್ಸ್ ಎಲ್ಲ ಬಂದಾಗ ಈ ಹೊಳೆಯಲ್ಲಿ ಸ್ನಾನ ಎಲ್ಲ ಮಾಡಿದ್ವಿ. ಸೊ ಅದನ್ನ ಒಂದು ನೆನಪನ್ನ ಮೆಲುಕಾಗಿ ಇದೇ ದೇವರಿಗೆ ನಾನು ಹೇಳಿದ್ದು. ಅಲ್ಲೇ ಹೊಳೆ ದಂಡಿ ಬದಿಲೇ ಇದೊಂದು ದೇವಸ್ಥಾನನ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಮಗೆ ಅಲ್ಲಿ ಮತ್ತು ಇದೊಂದು ದೇವಸ್ಥಾನ ಸಿಕ್ತು, ಬಟ್ ಇದು ಲಾಕ್ ಆಗಿತ್ತು, ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಇನ್ನೊಂದು ಪವಾಡ ಹೇಳಿದರು, ಜಾತ್ರೆ ಟೈಮಲ್ಲಿ ದೇವಸ್ಥಾನದ ಆಚೆ ಪಾಯಸ ಮಾಡ್ತಾರಂತೆ. ಸೊ ಅದು ದೊಡ್ಡ ಒಂದು ಪಾತ್ರೆಯಲ್ಲಿ ಪಾಯಸ ಮಾಡುವಾಗ ಭಕ್ತರು ಆ ಕುದಿಯೋ ಪಾಯಸಕ್ಕೆ ಕೈ ಹಾಕಿ ದೇವರಿಗೆ ನೈವೇದ್ಯನ ಅರ್ಪಿಸ್ತಾರಂತೆ. ಸೊ ಇದನ್ನು ಕೂಡ ಹೇಳಿದರು. ಮೇ ಬಿ ಇವಾಗೆಲ್ಲ ಬಂದಾಗಿರಬೇಕು, ಅದು ಗೊತ್ತಿಲ್ಲ, ಬಟ್ ಅಲ್ಲಿ ಹೇಳಿದರು. ಆ್ಯಂಡ್ ಇದೆಲ್ಲ ಪಾರ್ಕಿಂಗ್ ಪ್ಲೇಸ್. ಆ್ಯಂಡ್ ಈ ದೇವಸ್ಥಾನದ ಒಳಗಡೆ ಸುತ್ತಲೂ ಕೂಡ ಮಾತಂಗಿ, ಪರಶುರಾಮ, ಸುಬ್ರಹ್ಮಣ್ಯ, ಪಾರ್ವತಿ, ಗಣಪತಿ ಮತ್ತು ನವಗ್ರಹಗಳ ದೇವಸ್ಥಾನಗಳು ಕೂಡ ಅಲ್ಲಲ್ಲೇ ಚಿಕ್ಕದಾಗಿ ಒಳಗಡೆ ಸುತ್ತಲೂ ಹೋದ್ರೂ ಈ ಸಣ್ಣ ಪುಟ್ಟ ದೇವಸ್ಥಾನಗಳು ಸಿಗ್ತವೆ. ಆ್ಯಂಡ್ ಅಲ್ಲಿ ನಾವು ಏನಾದರೂ ಅರ್ಚನೆ ಪೂಜೆನ ಸಲ್ಲಿಸ್ಬೇಕಂದ್ರೆ ಕಂಕಣಧಾರಣ, ಅಕ್ಕಿ ಪುಡಿ ಮತ್ತು ಮಹಾರಥೋತ್ಸವ, ಗಂಗಾದೇವಿ ಪೂಜೆ, ಶ್ರೀದೇವಿ ಪ್ರಸಾದ, ಬಾಳೆ ದಿಂಡಿಗೆ ಆರೋಹಣ ಮತ್ತು ಪಾಯಸ, ಅಗ್ನಿಕುಂಡ ಮತ್ತು ಕುಂಡ ಪೂಜೆ, ಹಾಗೆ ಹಿರಿದಕ್ಷಿಣೆ ಮತ್ತು ಇದೇ ಥರ ಇನ್ನೂ ಕೆಲವು ಪೂಜೆನ ಅಲ್ಲಿ ಮಾಡಿಸ್ಬೋದು. ಆ್ಯಂಡ್ ಅಲ್ಲಿ ನಾವು ಹೋದರೆ ನಿಯರೆಸ್ಟ್ ಟೂರಿಸ್ಟ್ ಪ್ಲೇಸ್ಗಳು ಕೂಡ ಇದ್ದಾವೆ. ಅಂದರೆ ನಾವು ಹಂಪೆಗೆ ಹೋಗ್ಬೋದು, ಹೊಸಪೇಟೆಗೆ ಹೋಗ್ಬೋದು, ಕಮಲಾಪುರ ಹೋಗ್ಬೋದು. ಸೊ ಕೊಪ್ಪಳದಿಂದ ಒಂದು 22 ಕಿಲೋಮೀಟ್ರ್ ಆಗುತ್ತೆ, ಹೊಸಪೇಟೆಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ, ಹಾಗೆ ಹುಬ್ಬಳ್ಳಿ ಧಾರವಾಡದಿಂದ ಒಂದು 160ವರೆಗೂ ಆಗುತ್ತೆ. ಆ್ಯಂಡ್ ನಮ್ಮ ಸೈಡ್ ಆ್ಯಂಡ್ ಅಂಜನಾದ್ರಿ ಬೆಟ್ಟ ಕೂಡ ಹತ್ತಿರ ಆಗುತ್ತೆ, ಹಂಪೆ ಹತ್ತಿರ. ಸೊ ಇದು ಅಂಜನಾದ್ರಿ ಬೆಟ್ಟನೂ ಕೂಡ ಇಲ್ಲಿಂದ ಹತ್ತಿರ ಆಗುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಗೆ ಹೋಗಿ ಅಂಜನಾದ್ರಿಗೆ ಹೋಗಿ ಬಂದಿದ್ವಿ. ಇಂದ ನಾವು ಹೋದರೆ ಬ್ಯಾಡಗಿ ಅಥವಾ ಹಾವೇರಿ ಸೈಡಿಂದ ಹೋದರೆ ಟ್ರೈನಲ್ಲೂ ಹೋಗ್ಬೋದು, ಹಾಗೆ ಬಸ್ಗಳಲ್ಲೂ ಕೂಡ ಹೋಗ್ಬೋದು, ಮತ್ತು ನಾವು ಓನ್ ವೆಹಿಕಲ್ ಕೂಡ ತೊಗೊಂಡು ಹೋಗ್ಬೋದು. ಸೊ ನಾವು ಬ್ಯಾಡಗಿ ಕಡೆಯಿಂದ ಹೋಗಬೇಕಾದ್ರೆ ನಾವು ಬ್ಯಾಡಗಿಯಿಂದ ರಾಣೆಬೆನ್ನೂರು, ಹರಿಹರ, ಹಾಗೆ ಮತ್ತು ಯಾವುದು ಹರಪ್ಪನಹಳ್ಳಿ ಮತ್ತು ಹಗರಿಬೊಮ್ಮನಹಳ್ಳಿ ಮತ್ತು ಮರಿಯಮ್ಮನಹಳ್ಳಿ ಈ ಥರ ಹೋದ್ವಿ. ಸೊ ಇವಾಗ ನಾವು ರಿಟರ್ನ್ ಆಗ್ತಾ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತು, ಸೊ ಹೊಳೆ ದಂಡೆಯಲ್ಲಿ ಸ್ವಲ್ಪ ಬೇಜಾನ್ ಟೈಮ್ನ ನಾವು ಅಲ್ಲಿ ಸ್ಪೆಂಡ್ ಮಾಡಿದ್ದು. ಸೊ ಅದಾದಮೇಲೆ ನಾವು ಇವಾಗ ರಿಟರ್ನ್ ಊರಿಗೆ ಹೊರಡಬೇಕು. ಸೊ ಅಲ್ಲಿಂದ ನಾವು ಇವಾಗ ರಿಟರ್ನ್ ಆಗ್ತಾ ಇದ್ದೀವಿ. ನಮಗೆ ಊಟ ಮಾಡಬೇಕಿತ್ತು, ಸೊ ಟೈಮ್ ಬೇರೆ ಆಗಿತ್ತಲ್ವ. ಸೊ ಎಲ್ಲಿ ಊಟ ಮಾಡೋದು ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ನಿಯರೆಸ್ಟ್ ಹೋಗಿ ಮಾಡಿದ್ರಾಯ್ತು ಅಂತ ಮರಿಯಮ್ಮನಹಳ್ಳಿಗೆ ಹೋಗಿ ಊಟ ಮಾಡಿದ್ರಾಯ್ತು ಅಂತ ಬಂದ್ವಿ. ಆ್ಯಂಡ್ ಅಲ್ಲಿ ನಾವು ಹೋಗಬೇಕಾದ್ರೆ ಕೆಲವೊಂದು ಕಾರ್ಖಾನೆಗಳು ಸಿಗ್ತವೆ, ಮ್ಯಾಗ್ನಿಸ್ತು ಅದೆಲ್ಲ ಸಿಕ್ಕು ನಮಗೆ ಕಾರ್ಖಾನೆಗಳು. ಬಟ್ ಅಲ್ಲೆಲ್ಲೂ ಹೋಗೋಕ್ಕಾಗಲ್ಲ. ಒಳ್ಳೆ ಡ್ರೈವರ್ಸ್ ಇರ್ತಾರೆ, ಬಟ್ ಜೀವನ ಜೊತೆ ಹುಡುಗಾಟ ಅಂದರೆ ಇದೆ ಅನಿಸುತ್ತೆ. ನೀವು ನೋಡಿ ಮುಂದೆ ವಿಡಿಯೋನ. ನಾನು ಹಂಗಂದೆ ದೇವ್ರೇ, ಇವ್ರಿಗೆ ಎಷ್ಟು ಐತಿತ್ತಂತ. ಹಿಂದಿತ್ತ ಜೀವನ ಹಾಯ್ಕ್ ಅನ್ಸರ. ಯಾಕೆ ಬೇಕ್ತಡಿಪ್ಪ, ಇಬ್ರು ವಾದಿಗೆ ಬಿದ್ದು ನಮ್ಮ ಜೀವನ ಅಲ್ಲೆಲ್ಲ ಮಾಡಿಟ್ರ ಹಿಂದ್ಯಾಗ. ಇವಂದೇ ಏನೋ ಪಾಲ್ಟ್ ಬಿಡೋ ಸಚ್ಚಿ ಗಾಡಿದೆ. ಯಾ ದ್ವಾಪಾರ ಕಾಲದಾಗ ಕಟ್ಟಿರೋ ಬ್ರಿಡ್ಜ್ ಇರ್ತಾವ ಏನ. ಇವ್ರೆಲ್ಲ ಬರೋ ದಿಮಾಕಿದ್ರ ಮಾಡಕ್ ಹೋಗಾರ, ಮತ್ತು ಉಳ್ಕೆಂಬಿದ್ದು ನೆಗದ್ ಬಿದ್ದು ಹೋಗಾರ. ಅವ್ರು ಹೋಗೋದಲ್ದ ರೋಡ್ನ ಹಾಳು ಮಾಡಿಟ್ಟು ಹೋಗಾರ ಅಷ್ಟ. ಮತ್ತು ಅವ್ರಿಗೇನ ಪೂಜೆ ಮಾಡ್ಬೇಕ ಕುಂದ್ರಿಸಿ, ಮಗ್ಗಲ್ದ ಬರೋ ಗಾಡಿಗಳಿಗೂ ಭಯ ಆಗ್ಬೇಕು, ಹಂಗೆ ಬಿಡ್ತಾರ. ಅದು ಫುಲ್ ಹಿಂಗೆ ವಾಲ್ ಆಗಕತ್ತಿತ್ತಲ್ಲ, ಅದು ಮಾಡಲಿಲ್ಲ. ನಾನು ಅವಾಗ ಈ ಕಡೆ ಹೊಳಿದ್ ಮಾಡಾಕತ್ತಿದ್ದೆ.
ಎದ್ದಿನ ಹಸುಕ್ ದೊಮಕ್ಲಿನ ಅದು ಮುಂದಿರೋದು ಬಿಳೆದ ಕಂಟೈನರ್ ಏನು ಬಿದ್ದ ಬಿಡ್ತದೆ ಅನ್ನೋರ್ಗದೆ ಅದೆಲ್ಲ ಸಚ್ಚಿ ದೊಡ್ಡದು ಅಷ್ಟು ವೇಟ್ ಇರೋ ಗೂಡ್ಸ್ನೆಲ್ಲ ಇಟ್ಕೊಂಡು ಹೋಗಿರ್ತಾರ ಅವ್ರಿಗೆ ಹೆಂಗಿರ್ಬೇಕು ಅನ್ನೋ ಸೆನ್ಸ್ ಇಲ್ಲ ಅಂದ್ರೆ ಅದು ಹೈವೇ ಅದಾವ ಅದು ಬ್ರಿಡ್ಜ್ ಮೇಲೆ ಮತ್ತೆ ಏನಂದರೆ ಅವೆರಡು ಗೂಡ್ಸ್ ಗಾಡಿಗಳಿದ್ವಲ್ಲ, ಸೊ ಅವರಿಬ್ಬರಿಗೂ ಕಾಂಪಿಟೇಷನು ನಾ ಮುಂದು ತಾ ಮುಂದು ಅಂತ. ಕಾಂಪಿಟೇಷನ್ ಬೇಡ ಅಂತ ಹೇಳಂಗಿಲ್ಲ. ಹೈವೇಯಲ್ಲಿ ಸ್ಪೀಡಾಗಿ ಗಾಡಿಗಳು ಬರ್ತಾ ಇದ್ದಾವೆ ಹಿಂದ್ಗಡೆ, ಸೊ ಮುಂದೆನೂ ಗಾಡಿಗಳು ಹೋಗ್ತಾ ಇದ್ದಾವೆ. ಇವರು ತಾ ಮುಂದು ನಾ ಮುಂದು ಅಂತ ಹೋಗ್ತಿದ್ದಾರೆ. ಸೊ ನಾನು ಆ ಕಡೆ ಹೊಳಿದು ವಿಡಿಯೋ ಮಾಡ್ತಿದ್ದೆ, ಅವಾಗೇನಾದರೂ ನಾನು ಕ್ಲಿಯರಾಗಿ ಮಾಡಿಬಿಟ್ಟಿದ್ರೆ ಗೊತ್ತಾಗ್ತಿತ್ತು. ಆದರೂ ಸ್ವಲ್ಪ ಖಂಡಿತ ಅದ್ರಲ್ಲಿ ನೀವು ನೋಡಿದ್ರಿ. ಸೊ ಇವ್ರ ಹುಡುಗಾಟಿಕೆಗೆ ಏನಾಗ್ಬಿಡುತ್ತೆ, ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ. ಸೊ ನೀವೇ ನೋಡಿದ್ರಿ ಮೊನ್ನೆ ಯಾವ ಥರ ಬ್ರಿಡ್ಜ್ ಹಾಳಾಯಿತು ಅಂತ. ನಾನೇನಂತೀನಿ, ಎಲ್ಲ ಡ್ರೈವರ್ಸ್ ಕೆಟ್ಟರಂತ ಹೇಳಂಗಿಲ್ಲ. ಸೊ ಅವ್ರಿಗೆ ಆಗಿ ಅಂತ ಅವರು ಫ್ಯಾಮ್ಲಿ ಎಲ್ಲ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡೋದು ಬೆಟ್ರು. ಆ್ಯಂಡ್ ಅವ್ರ ಮಾಲಕರೆಲ್ಲ ಅವ್ರ ಮೇಲೆ ನಂಬಿಕೆ ಇಟ್ಟು ಅಷ್ಟು ದೊಡ್ಡ ಮಟ್ಟದ ಗಾಡಿ ಹಾಗೂ ಗೂಡ್ಸ್ನೆಲ್ಲ ಅವರು ಒಟ್ಟಿಗೆ ಕಳಿಸ್ಕೊಟ್ಟಿರ್ತಾರೆ. ಅದೆಲ್ಲದಕ್ಕಿಂತ ಅವ್ರ ಜೀವನನೇ ಮುಖ್ಯ ಅಲ್ವಾ. ಸೊ ಅದ್ರ ಬಗ್ಗೆನೂ ಅವ್ರು ಥಿಂಕ್ ಮಾಡಬೇಕು. ನಮಗಂತೂ ನಿಜ ಜೀವ ಬಾಯಿಗೆ ಬಂದಿತ್ತಂತಲ್ಲ, ಹಂಗಾಗ್ಬಿಟ್ಟಿತ್ತು. ಈಗ ನೋಡಿ, ಸ್ವಲ್ಪ ನಾವು ಮುಂದೆ ಹೋಗಿದ್ವಿ. ಅದಾದಮೇಲೆ ಒಂದೆರಡು ಗಾಡಿ ಇದು ನೋಡ್ತಾ ಇದ್ರಿ, ಇಲ್ಲೊಂದು ಹಾಳಾಗಿ ಬೇರೆ ನಿಂತಿದೆ. ಸೊ ನಾವು ಇಂಥ ಜಾಗದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಹೋಗೋದೇ ಬೆಸ್ಟು ಅಂತೀನಿ. ಭಾಳ ಅಂದರೆ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದು ಫ್ಯಾಕ್ಟ್ರಿಗಳಿದ್ವು, ಹಾಗೆ ಅದನ್ನ ವಿಡಿಯೋಸ್ ಮಾಡಿಕೊಂಡು ಇವಾಗ ಹಸುವಾಗಿದ್ದೆಲ್ಲ ನೆನಪಾರು ಹೋಗ್ಬಿಟ್ಟಿತ್ತು. ಅದನ್ನು ಇನ್ಸಿಡೆಂಟ್ನ ನೋಡಿ ತುಂಬಾ ಮುಂದೆ ಬಂದು ಇವಾಗ ಒಂದು ಸೈಡು ಊಟಕ್ಕೆ ಅಂತ ಬಂದ್ವಿ. ಸೊ ಇದು ಪರಶುರಾಮ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಏನೋ ಇದೆ. ಅಂದರೆ ಲಾಸ್ಟ್ ಟೈಮ್ ಅಪ್ಪಾಜಿ ಅಮ್ಮ ನಾನು ಮತ್ತು ಸಚ್ಚಿ ಶಾನು ಅಣ್ಣ ಎಲ್ಲರೂ ಬಂದಿದ್ವಿ. ಆವಾಗ ಇದು ವೆಜ್ಜು ನಾನ್ ವೆಜ್ಜು ಎರಡೂ ಇರ್ಬೋದು, ಮೇ ಬಿ ನಂಗೆ ಗೊತ್ತಿಲ್ಲ. ನಾವಿಲ್ಲಿ ವೆಜ್ಜನ್ನೇ ಊಟ ಮಾಡಿದ್ದು. ಸೊ ಇವಾಗ ಕೂಡ ಶ್ರಾವಣ ಅಲ್ವಾ, ಹಾಗಾಗಿ ಇಲ್ಲಿಗೆ ಬಂದ್ವಿ. ಸೊ ಹಾಗೆ ಇದನ್ನೂ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಬಿಡೋಣ, ಯಾಕಂದರೆ ಅಲ್ಲಿ ಜಾಸ್ತಿ ಹೋಟೆಲ್ಗಳು ಸಿಗೋದೇ ಕಡಿಮೆ ನಾನು ನೋಡಿರೋ ಮಟ್ಟಿಗೆ. ಸೊ ಯಾರಿಗಾದ್ರೂ ಊಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದನ್ನು ಕೂಡ ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಹೋಗಬೇಕಾದ್ರೆ ನಮ್ಮ ರೈಟಿಗಾಗುತ್ತೆ, ಬರಬೇಕಾದ್ರೆ ನಮ್ಮ ಲೆಫ್ಟಿಗಾಗುತ್ತೆ. ಸೊ ಬರಬೇಕಾದ್ರೆ ಇದು, ಆಮೇಲೆ ಅಲ್ಲಿ ಲೇಡೀಸ್ಗೆ ವಾಶ್ರೂಮ್ಸ್ ಎಲ್ಲ ಇದೆ. ಸೊ ಚಿಕ್ಕದಾಗಿ ಹೈವೇ ಬಾಜು ಹೋಟೆಲ್ನ ಚೆನ್ನಾಗಿ ಕಟ್ಟಿಸಿದ್ರು. ಆ್ಯಂಡ್ ನಾವು ಇವಾಗ ಅಲ್ಲಿಗೆ ಹೋಗಿ ಸ್ವಲ್ಪ ಸಿಂಪಲ್ಲಾಗಿ ವೆಜ್ ಊಟನ ಮಾಡ್ಕೊಂಡು ಬಂದುಬಿಟ್ರಾಯ್ತು ಅಂತ. ಸೊ ಇವಾಗ ನಾವು ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗಿ ಟೇಬಲ್ಗೆ ಹೋಗಬೇಕು. ಆ್ಯಂಡ್ ನಾನು ಹಾಗೆ ಇದನ್ನ ತೋರಿಸ್ತಾ ಇದ್ದೀನಿ. ಪರಶುರಾಮ್ ಫ್ಯಾಮಿಲಿ ರೆಸ್ಟೋರೆಂಟ್, ಅದು ರಾಣಾಪುರ ಏನೋ ಇತ್ತಪ್ಪ, ನಾನು ಸರಿಯಾಗಿ ನೋಡಲಿಲ್ಲ. ಅಂದರೆ ಇದು ನಿಯರು ಯಾವ ಊರು ಅಂದರೆ, ನಾವು ಆಚೆ ಕಡೆನೇ ಕುಂತು, ಅಂದರೆ ಆಚೆ ಕಡೆ ಟೇಬಲ್ಸ್ ಇತ್ತಲ್ಲ, ಅಲ್ಲಿ ಊಟ ಮಾಡಿದ್ವಿ. ಇಲ್ಲಿ ಕಾರ್ಗಳಿಗೆಲ್ಲ ನಿಲ್ಲಲಿಕ್ಕೆ ಪಾರ್ಕಿಂಗ್ ಎಲ್ಲ ಇತ್ತು. ಸೊ ನಾವಿವಾಗ ಊಟನ ನಾವು ಜಾಸ್ತಿ ಏನು ತೊಗೊಳ್ಳಿಲ್ಲ, ಜಸ್ಟ್ ಒಂದು ವಾಟರ್ ಬಾಟ್ಲ ತೊಗೊಂಡು ಪಾಲಕ್ ಪನ್ನೀರು ಹಾಗೆ ದಾಲ್ ತಡ್ಕ ತೊಗೊಂಡು, ಅವರು ಜೀರಾ ರೈಸ್ ತೊಗೊಂಡ್ರು, ನಾನು ಒಂದು ತಂದೂರಿ ತೊಗೊಂಡು, ನಾನು ಕೂಡ ಸ್ವಲ್ಪ ಜೀರಾ ರೈಸ್ ಮತ್ತು ವೈಟ್ ರೈಸ್ ತೊಗೊಂಡು ಸಿಂಪಲ್ಲಾಗಿ ನಮ್ಮದೊಂದು ಊಟನ ಮುಗಿಸ್ಕೊಂಡು ಇವಾಗ ನಾವು ರಿಟರ್ನ್ ಹೋಗಬೇಕು. ಸೊ ನೋಡ್ತಾ ಇದ್ದೀರಾ, ಹೈವೇ ಬಾಜುನೇ ಇದೆ. ಸೊ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬರ್ತಿರ್ತವೆ. ಹೋಗಬೇಕಾದ್ರೆ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಮ್ಮ ಟ್ರಾವೆಲ್ನ ಮಾಡಿಕೊಂಡ್ರೆ ಮುಗೀತು. ಆ್ಯಂಡ್ ಊಟ ಕೂಡ ಚೆನ್ನಾಗಿತ್ತು. ಬಿಲ್ ಕೂಡ ಜಾಸ್ತಿ ಆಗಲಿಲ್ಲ ಅನಿಸುತ್ತೆ, ಅದು ನಮ್ಮ ಯಜಮಾನ್ರಿಗೆ ಗೊತ್ತು. ಆ್ಯಂಡ್ ನಾವು ಇವಾಗ ಊಟನ ಮುಗಿಸ್ಕೊಂಡು ನಾವು ಬ್ಯಾಡಗಿಸ್ಗೆ ರಿಟರ್ನ್ ಆಗಬೇಕು. ಆ್ಯಂಡ್ ಅಲ್ಲೇ ಪಾನ್ ಶಾಪ್ ಇತ್ತು, ತೊಗೊಂಡು. ನೀವು ಏನೇ ಹೇಳಿ ನಮಗೆ ಹಾವೇರಿ ಸೈಡ್ ಪಾನ್ ಮತ್ತು ಎಗ್ ರೈಸ್ ಬಿಟ್ಟರೆ ಬೇರೆ ಕಡೆ ಸರಿಯೇ ಅನಿಸೋದಿಲ್ಲ. ಆ್ಯಂಡ್ ನಾವು ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ. ನಾವು ಇದು ರಾಣೆಬೆನ್ನೂರಲ್ಲಿ ಇರಬೇಕಾದ್ರೆ ಅಷ್ಟು ಬಿಸಿಲಿತ್ತು. ನಾವು KTM ಇದು ಕದ್ರಮಂಡ್ಲಿಗೆ ಬರೋಷ್ಟರಲ್ಲಿ ಈ ಥರ ಮಳೆ ಬರ್ತಾ ಇತ್ತು. ನಾವು ಬ್ಯಾಡಗಿಗೆ ಬಂದಾಗ ಸರಿಯಾಗಿ ಮಳೆ ಬರ್ತಾ ಇತ್ತು. ಸೊ ಸಚ್ಚಿ ಬೇರೆ ಕಲೆಕ್ಷನ್ ಮಾಡಬೇಕಿತ್ತು, ಅವ್ರಿಗೆ ಅದು ಚಿಂತೆ. ಫುಲ್ ಮಾರ್ನಿಂಗೆಲ್ಲ ಎದ್ದು ಸುಸ್ತಾಗಿ ಹೋಗಿ ಬಂದಿದ್ದಾರೆ ಆಂಜನೇಯನಿಗೆ, ಅದು ಚಿಂತೆ ಇಲ್ಲ. ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ಬಂದಿದ್ದಾರೆ. ಅದಾದ ತಕ್ಷಣವೇ ಮತ್ತೆ ಇಲ್ಲಿ ಹುಲಿಗೆಮ್ಮನ ಗುಡ್ಡಕ್ಕೆ ಹೋಗಿ ಬಂದ್ವಿ. ಫುಲ್ ಸುಸ್ತಾಗಿದ್ದಾರೆ. ಅದಕ್ಕಿಂತ ಅವ್ರಿಗೆ ಇವಾಗ ಸೊ ಅದೇ ಚಿಂತೆ ಆಗಿತ್ತು ಅವ್ರಿಗೆ. ನಾನು ಇರಲಿ ಬಿಡು ಸಚ್ಚಿ, ಏನಾಗಲ್ಲ, ಇವತ್ತೊಂದು ದಿನ ಬಿಡು, ಸುಮ್ಮನೆ ತೋಯಿಸ್ಕೊಂಡು ಮಾಡೋದೇನು, ಫುಲ್ ಸುಸ್ತಾಗಿದೆಯಾ ಅಂತ ಹೇಳಿದ್ರು. ದುಡ್ಮೆಯಮ್ಮ, ಹೊಟ್ಟೆ ಇದೆಯಮ್ಮ, ಹಾಗೆ ಹೀಗೆ ಅಂತ ನನಗೆ ಹೇಳಿದರು. ಸೊ ಜರ್ಕಿನೆಲ್ಲ ಹಾಕ್ಕೊಂಡು, ರೇನ್ಕೋಟ್ ಎಲ್ಲ ಹಾಕ್ಕೊಂಡು ಅವರು ಮತ್ತೆ ಇವಾಗ ಕಲೆಕ್ಷನಿಗೆ ಹೋದರು. ನಾನು ಕೂಡ ಬಂದು ಮತ್ತೆ ಹಣ್ಣು ಕಾಯಿ ಅದೆಲ್ಲ ತೆಗೆದಿಟ್ಟು ಫ್ರೆಶ್ ಅಪ್ ಆಗಿ ಅವ್ರಿಗೆ ಫೋನ್ ಹಾಕಿ ಟೀ ಮಾಡಿದೆ. ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನಿಮಗೆ ಹುಲಿಗೆಮ್ಮನ ದೇವಿ
ಮಹತ್ವನ ನನಗೆ ಎಷ್ಟು ಅಲ್ಲಿ ತಿಳ್ಕೊಂಡು ಅಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಯಿತು ಅನಿಸುತ್ತೆ. ಇಲ್ಲಿ ದೇವರ ದರ್ಶನವೂ ಆಗುತ್ತೆ ಆ್ಯಂಡ್ ಸ್ಮಾಲ್ ಟ್ರಿಪ್ ಕೂಡ ಆಗುತ್ತೆ. ಯಾರಿಗಾದ್ರೂ ಹೋಗಬೇಕು ಅಂದರೆ ನಿಮ್ಮ ಇಂಟ್ರೆಸ್ಟ್ ಅದೆಲ್ಲ. ಬಟ್ ನಾವಂತರೂ ಹೋಗಿ ಬಂದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೋಡಿ ಸುಮ್ಮನೆ ಬಿಡಬೇಡಿ, ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ಬರುತ್ತೆ. ಐ ಹೋಪ್ ನಿಮಗೆ ಇಷ್ಟ ಆಯ್ತು ಅಂತ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ.